ಮೊಮ್ಮಗಳು ಮೊಮ್ಮಗಳ ಅವರು ಅಚ್ಚೆ ಆಕೆ ಮೊಮ್ಮಗಳು ಹೆಸರೆಂತದು? ಮಾದೇವಿ ಹ? ಮಾದೇವಿ ಮಹಾದೇವಿ ಅವರದ್ದು ಮಂಜಳ ನೀವು ಒಟ್ಟಿಗೆ ಇರೋದು ಒಂದೇ ಮನೇಲಿ ಇರುತ್ತಾ? ಬೇರೆ 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 ಇರುತ್ತಾ? ನಿಮ್ಗೆ ಹೇಗೆ ಗೊತ್ತಾಯ್ತು ಅವರು ಇಲ್ಲಿದ್ದಾರೆ ಹೇಗಂತ? ಅದು ಉಡುಪಿಯಲ್ಲಿ ಮಕ್ಕಳು ಹೋಗಿದ್ದಾರಲ್ಲ, ಅದು ಹನುಮಂತ ಹೇಳಿದ್ರು. ಅದು ಅವ್ರ ಹಾಸ್ಟೆಲ್ದಾಗ ಅವ್ರ ಮೇಡಮ್ ಅವ್ರು ಹೇಳಿದ್ರು, ಅಮ್ಮ ಅನಾಥಾಶ್ರಮ ಆದ್ರೆ ಉಡುಪಿಯಲ್ಲಿ ಇದ್ದಾರಂತೆ. ಅವ್ರ ನಂಬರ್ ಕೊಟ್ಟು ಮಾತಾಡಿದ್ರು. ಹಾಗಾಗಿ ಗೊತ್ತಾಯ್ತು. ಮತ್ತೆ ಯಾರು ಫೋನ್ ಮಾಡಿದ್ರು ನಿಮ್ಗೆ? ಇಲ್ಲಿಂದ ಫೋನ್ ಬಂತಲ್ವಾ? ಹೌದು. ಫೋನ್ ಮಾಡಿದ್ದಾರೆ. ನಮ್ಗೆ ಏನು ಗೊತ್ತುಂಟಾ, ನಾವು ಒಳ್ಳೆ ಮಾಡಿ ಆರೈಕೆ ಮಾಡ್ತೇವೆ. ಮನೆಯವರು ಬಂದ್ರೆ ಒಳ್ಳೆ ರೀತಿಯಲ್ಲಿ ಮನೆಗೆ ಬಿಡಿಸ್ತೇವೆ. ಯಾಕಂದ್ರೆ ಇವರು ಒಳ್ಳೆ ಉಂಟು. ಯಾಕಂದ್ರೆ ಅದು ಬೇರೆಯವರನ್ನು ಇಲ್ಲೇ ಇರುದುಂಟಲ್ಲ, ಈಗ ಅವರು ನೋಡಿದೀವಿ ಬೇರೆಯವರೆಲ್ಲ ಏನಲ್ಲಿ ಭಿಕ್ಷಾಟನೆ ಮಾಡಿ ಬರುವುದು. ಅದಕ್ಕೆ ನಾವು ಪ್ರೋತ್ಸಾಹ ಕೊಡುದಿಲ್ಲ. ಹಾಗೆ ಇವರು ಭಿಕ್ಷಾಟನೆ ಅವರು ಪಾಪ ಅವರ ಮಗನನ್ನು ಎಲ್ಲ ಮಗನನ್ನು ಕೂಡ ಕರ್ಕೊಂಡು ಬಂದು ರಥಬೀದಿಯಲ್ಲಿ ಬೆಳಿಗ್ಗೆ ಮುಂಜಾನೆ ಬೆಳಿಗ್ಗೆ ಇದ್ದು 4 ಗಂಟೆ ಹೊತ್ತಿಗೆ ಮುಂಜಾನೆ ಬೆಳಿಗ್ಗೆ ಮತ್ತೆ ಅಲ್ಲಿ ಯಾರವರು ಭಟ್ರು ನನಗೆ ಹೇಳಿದ್ರು, ನಾನು ಬರೋದು ಹೇಳಿ ಹೀಗೆ ನೋಡಿ ಅಂತ ಹೇಳಿ ಮತ್ತೆ ಅವರನ್ನು ಕಂಡು ಅವರನ್ನು ಮಕ್ಕಳನ್ನು ಇಮಿಡಿಯೇಟ್ಲಿ ಮಕ್ಕಳ ಗೆದಕ್ಕೆ ಹಾಕಿ ಅಲ್ಲಿಂದ ಅವರು ಊರಿಗೆ ಕಟ್ಟಿ ಊರಿಂದ ಶಾಲೆಗೆ ಸೇರಿಸಿ. ಇವರನ್ನು ಏನ್ ಮಾಡಿದಂತೆ ಉಪಾಯ ಇಲ್ಲ, ಇವರಿಗೆ ಕಳಿಸುವ ಅಂತ ಹೇಳಿದ್ರೆ ಬೇರೆ ಹೆಂಗಸಿದ್ರೆ ಕಳಿಸ್ಕೊಡಿ. ಅದಾಗಿ ಇವರು ಮತ್ತೆ ಪ್ರಯತ್ನ ಮಾಡಿದ್ರು ಕಳಿಸ್ಲಿಕ್ಕೆ, ಅದು ಆಗ್ಲಿಲ್ಲ. ಒಂದು ಮಗು ಇತ್ತಲ್ಲ ಹನುಮಂತ, ಅದು ಪ್ರೇಮ ಹೇಳಲಿಲ್ಲ. ಹನುಮಂತ ಹೇಳಿದೆ ಊರಲ್ಲಿ ಅಕ್ಕ ಮಾಮ ಅವರಲ್ಲಿ ಅವರು ಮೇಡಮ್ ಫೋನ್ ಮಾಡಿದ್ರು ನಮ್ಮ ಊರಲ್ಲಿ ಗೊತ್ತಾಯ್ತು. ಇಂತಲ್ಲಿ ಅಮ್ಮ ಅಜ್ಜಿ ಬಾ ಅಂತ ಹೇಳಿ ಹಾಗೆ ಬಂದಿದ್ವಿ. ಇಲ್ಲಿ ಅವರು ಮತ್ತೆ ಮನೆ ಬಿಟ್ಟು ಬರ್ಲಿಕ್ಕಿಲ್ಲ ನೀವು? ಇಲ್ಲ, ಇನ್ನು ಬರ್ಲಿಲ್ಲ. ಇವರು ಬಂದದ್ದು ಅವರ ಮಗನನ್ನು ಪಿಕಪ್ ಬಂದದ್ದು. ಹಾಗೆ ಇಲ್ಲದೆ ಅವರು ಬರುದಿಲ್ಲ, ಖಂಡಿತ ಬರುದಿಲ್ಲ. ಯಾಕಂದ್ರೆ ಎಲ್ಲ ಅವ್ರು ಏನ್ ಮಾಡುತ್ತಾ, ಎಲ್ಲಾ ಚೀರ ಎಲ್ಲ ಅವ್ರದಲ್ಲಿ ಚೀರ ಕೂಡ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಮಕ್ಕಳು ತಂದಿದ್ರು. 3 ಬ್ಯಾಗ್ ಇತ್ತು, ಅವ್ರು ತಗೊಂಡೋಗಿ ಮತ್ತೆ ಅವರು ತಗೊಂಡೋಗಿದ್ದಾರೆ. ಇವರದೇನೋ ಇರ್ಬೇಕು ಬ್ಯಾಗ್, ಬೇರೆ ಎಂತ ಇಲ್ಲ, ಬಟ್ಟೆ ಇತ್ತು ಬಟ್ಟೆ. ಅವರೆಲ್ಲ ಬರುವುದಿಲ್ಲ, ಅವ್ರು ಏನೋ ಇಲ್ಲೇ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ನನ್ನ ಮಗ ಉಡುಪಿಯಲ್ಲಿ ಕೆಲಸ ಮಾಡ್ತಾನೆ, ಉಡುಪಿಯಲ್ಲಿ ಏನೋ ಮನೆ ಮಾಡಿಟ್ಟಿರ್ಬೋದು, ಆ ದೃಷ್ಟಿಯಲ್ಲಿ ಅವ್ರು ಬಂದಿರ್ಬೋದು. ಇಲ್ಲಿ ಅವರು ಮಗನೂ ಸಿಗಲಿಲ್ಲ, ಯಾರು ಸಿಗ್ಲಿಲ್ಲ. ಈಗ ನಾವು ಮಗನಾಗಿದ್ದೇವೆ, ನಾವು ಇವ್ರು ಮಗನಾಗಿದ್ದಾರೆ. ಹಾಗೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಗೆ ಇಲ್ಲಿ ಯಾವ್ದು ತೊಂದರೆ ಇಲ್ಲ, ನಮ್ಗೆ ಬೇಕಾದ್ರೆ ಇಲ್ಲದಿದ್ರೆ ತೊಂದರೆ ಇಲ್ಲ. ನಾವು ಅವರಿಗೆ ನೋಡಿದಿರಿ ಇಲ್ಲ ಅಲ್ವಾ? ಆಯ್ತಾ, ಚೆನ್ನಾಗಿದ್ದಾರೆ ಆಯ್ತಾ, ಚೆನ್ನಾಗಿ ನೋಡ್ಕೊಳ್ಳಿ ಇನ್ನು ಆಯ್ತಾ. ಇವರು ನಿಮ್ಮ ಮನೆಗೆ ಕಳಿಸುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಾಜ ಸೇವಕರಾದ ನಿತ್ಯಾನಂದ ಒಳಕಾಡೋರವರು ದಿನಾಂಕ 15/11/24ರಂದು ಹೊಸ ಬದುಕು ಆಶ್ರಮ ಉಡುಪಿಗೆ ಆಶ್ರಯಕ್ಕಾಗಿ ದಾಖಲಿಸಿರುತ್ತಾರೆ ನಿಮ್ಮನ್ನು. ಈಗ ಪ್ರಸ್ತುತ ನನ್ನನ್ನು ಕರೆದುಕೊಂಡು ಅಂದ್ರೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಮನೆಗೆ ಹೋಗಲು ಮೊಮ್ಮಕ್ಕಳಾದ ಮಂಜುಳಾ ಮತ್ತು ಮಹಾದೇವಿಯರು ಬಂದಿರುತ್ತಾರೆ. ಹಾಗಾಗಿ ನಿಮ್ಮನ್ನು ಅವರ ಜೊತೆ ಕಳಿಸಿಕೊಡಬೇಕೆಂತ ನೀವು ಕೇಳಿಕೊಳ್ತಿದ್ರಿ ನಮ್ಮ ಹತ್ರ. ನನ್ನ ಮುಂದಿನ ಜೀವನದ ಸಂಪೂರ್ಣ ಜವಾಬ್ದಾರಿ ಅವರದೇ ಆಗಿರುತ್ತದೆ ಅಂತ ಹೇಳಿರ್ತೀರಿ. ಹಾಗಾಗಿ ನನ್ನನ್ನು ಅವರ ಜೊತೆಗೆ ಕಳಿಸಿಕೊಡಬೇಕು ತಮ್ಮಲ್ಲಿ ಅಂದ್ರೆ ನಮ್ಮ ಸಾಯಮಣಿ ಕಡೆಯವರಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಈ ಪತ್ರದ ಮೂಲಕ ನೀವು ಹೇಳ್ತಿದ್ದೀರಿ ನಮ್ಗೆ. ಆಯ್ತಾ? ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಲ್ಲ? ಬನ್ನಿ